ರೀ ನೀವು ಹಿಂಗೆ ಕುಂತ್ಕೊಬಿಟ್ರೆ ಆಯ್ತದ ಹೇಳಿ. ಅಯ್ಯ ನೀವು ಸುಮ್ಮನೆ ನೀ ಕುಂತ್ಕೊಳಕ ನಾನು ನಿಮ್ಮನ್ನೇ ಮನೆ ಬೇಡ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ನೀವೇನೇ ಇರಲಿ ಅಂತ ನಾನು ಹೇಳಿದ್ದು ಇದಕ್ಕೇನೆಯ. ಅಯ್ಯ ನಾನು ಹೇಳ್ತಾ ಇದ್ದೀನಲ್ಲ ಸುಮ್ಕೇನಿಯ ನೋಡಿರಿ, ಏನಾರ ಒಂದು ಕೆಲಸ ಹುಡಿಕೊಂಡು ಕೆಲಸ ಮಾಡಿ ಸುಮ್ಕೇನಿಯ. ಇಲ್ಲ ಅಂತಂದ್ರೆ ನಮ್ಗೆ ಏನು 10 ಪೈಸದ್ದು ಏನು ಉಳಿಯಕ್ಕಿಲ್ಲ ಅಷ್ಟೇನೇನಿಯ. ನಡೀರಿ ನಡೀರಿ ಸುಮ್ಮನೆ ಕುಂತ್ಕೊಂಡ್ರೆ ಆಯ್ತದ. ಯಾರೋ ಊರಾಗೇನಿಯ ಸಾವುಕಾರ ಯಪ್ಪ ಅವನೇ ಅಂತ ಹೇಳ್ತಾರಲ್ಲ, ಆ ಯಪ್ಪಂತಾಗ ನೀವು ಬಿಸಿನೆಸ್ನ ಶುರು ಮಾಡ್ಕೊಳ್ಳಿ. ಲೇ ಅವ್ರು ಎಲ್ಲ ನಾನು ಏನು ಬಿಸ್ನೆಸ್ಗೆ ಸೇರಿಸ್ಕೊತಾರೆ ಹೇಳಿ. ಏನು ಬಿಸ್ನೆಸ್ಗೆ ಸೇರಿಸ್ಕೊತಾರೆ? ಅಯ್ಯೋ ನನ್ನ ಮಾತು ಕೇಳು, ಅದೆಲ್ಲ ಆಗಕ್ಕಿಲ್ಲ. ಏನೋ ಕೂಲಿನಲ್ಲಿ ಮಾಡ್ಕೊಂಡು ಅದು ಇದು ಮಾಡ್ಕೊಂಡು ಜೀವನ ಮಾಡ್ಬೋದು ಅಷ್ಟೇ ಏನಿಯ. ಅಷ್ಟು ಬಿಟ್ಬಿಟ್ರೆ ನಾನು ಎಲ್ಲಿಂದ ಹೋಗ್ಬಿಟ್ಟು ಬಿಸ್ನೆಸ್ನ ಶುರು ಮಾಡ್ಕೊಂಡು ಹೇಳು, ನೀನೇ ಹೇಳು. ಓ ನಂಗೆ ಅದೆಲ್ಲ ನನಗೆ ಗೊತ್ತಿಲ್ಲ, ನಾನು ಈಗಲೇ ಹೇಳಿವ್ನಿ. ನೀವು ಏನಂಗಾರ ಮಾಡ್ಬಿಟ್ಟು ಕೋಟಿ ದುಡ್ಡು ಮಾಡ್ಬೇಕು ಅಷ್ಟೇನಿಯ. ಲಕ್ಷ ತನಕ ಮಾಡಬೇಕು, ಕೋಟಿ ಆಗಲಿಲ್ಲ ಅಂತಾರೆ ಲಕ್ಷ ತನಕ ದುಡ್ಡು ಮಾಡಬೇಕು. ನೀವು ಹಿಂಗೇನಿಯ ಆಗಲ್ಲ ಮಾಡಲ್ಲ ಅಂತ ಕುಂತ್ಕೊಬಿಟ್ರೆ ಆಯ್ತದ. ನೀವು ಫಸ್ಟ್ ಎದ್ದೊಳಿ, ಎದ್ಬಿಟ್ಟು ಹೋಗಿ ಏನಾರ ಮಾಡ್ಕೊಳ್ಳಿ. ನಮ್ದು ಅಂತ ಹೇಳ್ಬಿಟ್ಟು ನಿಮ್ಮ ಏನೈತೆ ನಮ್ಮ ಮನೆ ಅಲ್ಲಿರೋ ಹೊಲ ಬಿಟ್ಬಿಟ್ರೆ ನಿಮ್ದೇನೂ ಇಲ್ಲ. ಏನೋ ಕೊಟ್ಕೊಂಡಿದ್ದೀನಲ್ಲ ಅಂತ ಹೇಳ್ಬಿಟ್ಟು ಸುಮ್ಕೆ ಇವನಿ ಬಾಯಿ ಮುಚ್ಕೊಂಡು ನೀವು ಹೇಳ್ದಂಗೆ ಕೇಳಿ. ನೋಡಿ ಆ ಮನೆನೂ ನೀವು ಎಂಡ್ರಿಗೆ ಬರ್ಕೊಟ್ಬಿಟ್ಟು ಬಂದಿದ್ದೀರಾ ದರಿದ್ರದೊಳಗೆ. ಇವಾಗ ಇರೋದು ಈ ಅರ್ಧ ಮನೆ ಒಂದೇನೇನಿಯ. ಇದು ಬಿಟ್ಬಿಟ್ರೆ ಏನು ಗೊತ್ತಿಲ್ಲ. ಲೇ ಅರ್ಧ ಮನೆ ಹೆಂಗಾಯ್ತದೆ ಈಗ? ಪೊದ್ದಿ ನನ್ನ ತಮ್ಮನ ಎಂಡ್ರು ಮನೆ ಬಿಟ್ಬಿಟ್ಟು ಹೊಂಟೋಗ್ಬಿಟ್ಟವಳೆ. ನಾವು ಇಲ್ಲಿಗೆ ಬರ್ತೀವಿ ಅಂತ ಗೊತ್ತಾಗಿದ್ದಕ್ಕೆ ಮನೆ ಬಿಟ್ಬಿಟ್ಟು ಹೊಂಟೋಗ್ಬಿಟ್ಟವಳೆ. ಇವಾಗ ಏನು ಮಾಡ್ಬೇಕು ನಾವು ಅಂತ ಹೇಳಿದ್ರೆ, ನೋಡು ನನ್ನ ತಮ್ಮನ ಹತ್ರ ನಾನು ಸುಳ್ಳು ಹೇಳಿವ್ನಿ. ಒಂದು 3 ವರ್ಷ ನನ್ನ ಹೆಸ್ರಿಗೆ ಆಸ್ತಿಯ ಬರ್ಕೊಡು, 3 ವರ್ಷ ಬರ್ಕೊಟ್ಟ ಮೇಲೆ ಆಮೇಕಿಂದ ನಮ್ದು ಹೆಂಗೋ ಸಂಸಾರ ಸರೋದ್ಮೇಲೆ ನಿನಗೆ ನೀವು ವಾಪಸ್ ಬರ್ಕೊಡ್ತೀನಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನನ್ನ ತಮ್ಮನ ಹತ್ರ ನಯಸ್ ಮಾಡ್ಬಿಟ್ಟು ನನ್ನ ತಮ್ಮ ಒಸಿಪಿ ಅದ್ದ ಹೇಳು. ಅದಕ್ಕೆ ನೀನು ನಂಬ್ಕೊಬಿಟ್ಟವನೆ. ಸರಿ ಹೇಳು ಆಯಿತು ಅಂತ ಹೇಳ್ಬಿಟ್ಟು ನಂಬ್ಕೊಬಿಟ್ಟವನೆ. ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಸುಮ್ಮನೆ 3 ವರ್ಷಕ್ಕೆ ಅಂತ ಹೇಳ್ಬಿಟ್ಟು ಇಡೀ ಮನೆಯನ್ನ ಬರ್ಸ್ಕೊಬಿಟ್ಟು ಆಮೇಕಿಂದ ನನ್ನ ಮಗಂಗೆ ಯಾರು ಬರ್ಕೊಡ್ತಾರೋ ವಾಪಸ್ ಹೇಳು. ನಾನಂತೂ ವಾಪಸ್ ಬರ್ಕೊಡೋದಿಲ್ಲ ಏನೂ ಇಲ್ಲ. ನೀನು ಯಾವಲ್ಲ ಹೋಗ್ಲಾ ಲೋಪರ ಅಂತ ಹೇಳ್ಬಿಟ್ಟು ಕಳಿಸ್ಬಿಡ್ತೀನಿ. ನೀನೇನು ಚಿಂತೆ ಮಾಡೋಕೆ ಹೋಗ್ಬೇಡ. ನಾನು ಇನ್ನು ಎಷ್ಟು ಪಿರುತಿ ಮಾಡ್ಬಿಟ್ಟು ಮದುವೆ ಮಾಡ್ಕೊಂಡಿವ್ನಿ. ಮೊದಲನೇ ಹೇಳ್ತೀನಿ ನೀವು ಬಿಟ್ಬಿಟ್ಟಿವ್ನಿ ನಾನು ಬೇಡ ಅಂತ ಹೇಳ್ಬಿಟ್ಟು ನೀನು ಬೇಕು ಅಂತ ಹೇಳ್ಬಿಟ್ಟು ಅಂತದ್ರಾಗ ನೀನು ಮನೆ ಇಷ್ಟಪಟ್ಟಿದ್ಯಾ ಅಂತಂದಮೇಲೆ ನನ್ನ ತಮ್ಮನ ಹತ್ರ ಕಿತ್ಕೊಂಡು ಕೊಡೋದ್ರಾಗೇನು ದೊಡ್ಡ ವಿಷಯನ ಹೇಳು. ನನ್ನ ತಮ್ಮಂಗೆ ನಾನಂದ್ರೆ ಪಿರಾಣ. ಎಂಡ್ರೋಗಿ ನನ್ನ ವಿಷಯನೇ ನನ್ನೇನೇನು ನಂಬ್ಕೊಂಡವ್ನಿ. ಒಂದು ಮಾತು ಹೇಳ್ತೀನಿ ಕೇಳಿಸ್ಕ, ಈ ಮನೆ ನಿಂದು ಅಂತ ನೀನು ಅನ್ಕೊಬಿಡು. ಪೂರಾ ಮನೆನೂ ನಿಂದೇನೇನಿಯ. ಇದು ಏನು ಹೇಳ್ತಿದ್ದೀರಾ ನೀವು? ನಿಜ ಹೇಳ್ತಿದ್ದೀರಾ ನೀವು? ನಿಜ ಹೇಳ್ತಿದ್ದೀರಾ? ಈ ಮನೆ ಪೂರ್ತಿ ಹಂಗಾರೆ ನಮಗೆ ಬರ್ತದೆ ಅನ್ನಿ. ಅದ್ರಾಗ ಅನುಮಾನ ನೀನಿಯ ಬೇಡ. ನನ್ನ ತಮ್ಮಂಗಾಗಲಿ ಎತ್ತಲಿಕ್ಕಿದ್ದೀನಿ. ನನ್ನ ತಮ್ಮ ಎಲ್ಲ ಬರ್ಕೊಡೋಕ್ಕೆ ಪೇಪರ್ ಎಲ್ಲ ರೆಡಿ ಮಾಡ್ಕೊತೀನಿ. ನಾನು ಎಂಡ್ರ ಹತ್ರ ಹೆಂಗೋ ಕೊದ್ದು ಮುಚ್ಚಿ ಸೈನ್ ಹಾಕ್ಸ್ಕೊಬಿಟ್ಟು ಬಂದು ಕೊಡ್ತೀನಿ. ಅಣ್ಣ ನೀವು ಸಂದಕ್ಕಿರ್ಬೇಕಣ್ಣ ಅಂತ ಹೇಳೋನಿ. ನೀನೇನು ಚಿಂತೆ ಮಾಡಬೇಡ, ಈ ಮನೆ ನಮ್ದೇನೇನಿಯ. ಅದಕ್ಕೆ ಅಲ್ವೇ ನಾನು ಮೊಮ್ತಿಗ ಮನೆನೇನಿಯ ಬಿಟ್ಬಿಟ್ಟು ಬಂದಿದ್ದು. ಮೊಮ್ತಿ ನೀನೇ ಮಾಡಿಕ ಅಂತ ಹೇಳ್ಬಿಟ್ಟು ನೀನು ಇವಾಗ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಈ ಮನೆ ಎಲ್ಲನೂ ನಿಂದು ನಂದೇನೇನಿಯ ಅಷ್ಟೇನೇನಿಯ. ಹ್ಞೂ ರೀ ಸರಿ ರೀ ಆಯಿತು. ಕೊನೆಗೂ ಹೆಂಗೋ ಈ ಮನೆ ಪೂರ ನಮಗೇನಿಯ ಸಿಕ್ತಲ್ಲ. ಥೂ ಅಣ್ಣ, ನೀನು ಇಂಥ ಕೆಲಸ ಮಾಡ್ತೀಯ ಅಂತ ನನ್ನ ಮನ್ಸಾಗೂ ಅನ್ಕೊಂಡಿರಲಿಲ್ಲ. ನೀನು ಇಂಥ ಕೆಲಸ ಮಾಡ್ತೀಯ ಅಂತ ಹೇಳ್ಬಿಟ್ಟು ಎಂಥ ಕೆಲಸ ಮಾಡಿಬಿಟ್ಟೆ ಕಣಣ್ಣ ನೀನು, ಎಂಥ ಕೆಲಸ ಮಾಡಿಬಿಟ್ಟೆ. ಥೂ ನೀನು ಇಂಥ ಕೆಲಸ ಮಾಡಬಾರ್ದಾಗಿತ್ತು. ಅಷ್ಟು ಇಷ್ಟಪಟ್ಟು ಪ್ರೀತಿಯಿಂದ ಮದುವೆ ಮಾಡ್ಕೊಂಡಿರೋ ನಾನು ಹೆಂಡ್ತಿನೇನಿಯ ಬಿಟ್ಬಿಟ್ನಲ್ಲ ನಾನು ನಿನಗೋಸ್ಕರ. ನಾನು ಎಂಡ್ರನೇನಿಯ ಬಿಟ್ಬಿಟ್ಟು ಅವಳನ್ನೇನಿಯ ಬೈದು ಬಡ್ದು ಕಳಿಸಿದ್ದೀನಿ. ನಿನ್ನ ನಂಬಿದಕ್ಕೆ ಸರಿಯಾಗಿ ಏನಿಯ ಮಾಡಿಬಿಟ್ಟೆ. ಅಲ್ಲ ನೀನು ಸಂದಕ್ಕಿರಬೇಕು, ತಮ್ಮ ಸಂದಕ್ಕಿರಬಾರ್ದು ಅಂತ ಹೇಳ್ಬಿಟ್ಟು ಪಿಲಾನ್ ಮಾಡ್ತಾ ಇದೆಯಾ. ನೀನು ಮಾತ್ರ ನೀನು ಹೆಂಡತಿ ಜೊತೆ ಚೆನ್ನಾಗಿರಬೇಕು, ನಾನು ಮಾತ್ರ ಸಂದಕ್ಕಿರಬಾರ್ದಾ? ಈ ಮನೆ ನಾವು ಇಷ್ಟು ಕಷ್ಟಪಟ್ಟು ಕೊಟ್ಟಿದ್ದೀವಿ ಅಂಥದ್ರಾಗೆ ಈ ಮನೆಯೆಲ್ಲನೂ ಒಡೆದ್ಬಿಟ್ಟು ಆರಾಮಾಗಿರಬೇಕು ನೀನು ಒಬ್ಬನೇನಿ ಅಂತ ಪಿಲಾನ್ ಮಾಡಿದ್ಯಾ. ಥೂ ನಾನು ನೀನು ಇಷ್ಟಪಟ್ಟಷ್ಟು ನೀನು ನನ್ನ ಇಷ್ಟಪಡೋಕ್ಕಿಲ್ಲ ಅಲ್ವಾ? ನಂಗೆ ಗೊತ್ತು ಬಿಡು ಏನು ಮಾಡಬೇಕು ಅಂತ ಹೇಳ್ಬಿಟ್ಟು. ಪದ್ದು ಕ್ಷಮಿಸ್ಬಿಟ್ಟು ಪದ್ದು, ನನ್ನ ತಪ್ಪಾಯ್ತು ಪದ್ದು. ನಮ್ಮ ಅಣ್ಣ ಅಂತ ಹೋಗಿ ಕೊನೆಗೂ ನಮ್ಮ ಅಣ್ಣ ನನಗೇನಿಯೋ ಬಗ್ನಿಗೆ ಊಟ ಇಕ್ಬಿಟ್ಟ. ನೀನು ಹೇಳಿದ್ದೇನೇನಿಯೋ ಸರಿ. ನಮ್ಮ ಅಣ್ಣ ಸರಿ ಇಲ್ಲ. ನಮ್ಮ ಅಣ್ಣ 420 ನನ್ನ ಮಗ, ಲೋಪರ್ ನನ್ನ ಮಗ. ಇಂಥ ಕೆಲಸ ಮಾಡ್ತಾನೆ ಅಂತ ನಾನು ಅನ್ಕೊಂಡಿನಿ ಇರಲಿಲ್ಲ. ಅಲ್ಲಿ ನೋಡು ಎಲ್ಲನೂ ಇವನಿಗೆ ಬರ್ಕೊಡ್ಬೇಕು ಅಂತ ಕುಂತಿದ್ನಲ್ಲ ನಾನು. ಇವನಿಗೆ ಬರ್ಕೊಟ್ಬಿಟ್ರೆ ನಾನು ನನ್ನ ಹೆಂಡತಿ ಬೀದಿಗೆ ಬಂದ್ಬಿಡ್ತಾ ಇದ್ವಿ ರೀ. ಹಂಗಾರೆ ನಿನ್ನ ತಮ್ಮಂತಾಗೆ ಬಿರ್ನ ಪತ್ರ ಎಲ್ಲ ಬರ್ಸ್ಕೊಬಿಟ್ಟು ನಿನ್ನ ತಮ್ಮನೂ ಮನೆಯಿಂದ ಈಚೆ ಕಡೆಗೆ ಹಾಕ್ರಿ. ಅಯ್ಯೋ ನಿನ್ನ ತಮ್ಮ ಬೇರೆ ಕುಂಟ್ಕೊಂಡು ಓಡಾಡ್ತಾವನೆ. ಅವನಿಗೆ ಬೇರೆ ಸೇವೆ ಅಂತ ಯಾರು ಮಾಡಕ್ಕೆ ಹೋಯ್ತಾರೆ? ಸೇವೆ ಮಾಡ್ಬೇಕಂತ ಸೇವೆ ಅದು 3 ಹೊತ್ತೂ ಅದು ಮಾಡಾಕ್ ಇದು ಮಾಡಾಕ್ ಅಂತ ಹೇಳ್ಬಿಟ್ಟು ಅಮ್ಮಕ್ಕನಾಗ ಏನಿಯ ತಾಳ್ತೀನಿ ಬಿಸಾಕ್ತಾರೆ. ಅದಕ್ಕೆ ನೀಯ ಬ್ಯಾಡ ಬಿರ್ನ ಎಲ್ಲ ಬರ್ಸ್ಕೊಬಿಟ್ಟು ಒಂದೇ ಕಿತನಿಯ ಮನೆಯಿಂದ ಈಚೆ ಕಡೆ ಕಳಿಸ್ಬಿಡೋಣ. ಹೆಂಗತ್ಲಾಗ ನಾನು ನೆಮ್ಮದಿಗೆ ಇರ್ಬೋದು ತಗೊಳ್ಳಿ. ಅಲ್ಲೂ ಹೊಲ ಐತೆ, ಮನೆ ಐತೆ, ಎಲ್ಲ ಐತೆ. ನಾವು ಲಕ್ಷ ದುಡ್ಡು ಮಾಡ್ಕೊಳ್ಳೋದಕ್ಕಂತೂ ಏನು ದೊಡ್ಡದಿದಾಗಲ್ಲ, ಆರಾಮಾಗಿ ಮಾಡ್ಕೋಬೋದು. ಏನಂತೀರಾ? ನನ್ನ ತಮ್ಮ ಬರ್ಲಿರು ಹೊತ್ಕೊಂಡು ಮಾತಾಡ್ತೀನಿ ಹೊತ್ಕೊಬಿಟ್ಟು ಮಾತಾಡ್ತೀನಿ. ಹಂಗೆ ಹಿಂಗೆ ಕಣ ಅಂತ ಹೇಳ್ಬಿಟ್ಟು ನನ್ನ ತಮ್ಮ ಮನ್ಸು ಕರ್ಗೋಗ್ಬಿಟ್ಟು ನನಗೆ ಅಂತ ಹೇಳ್ಬಿಟ್ಟು ಬಾರ್ಕೊಟ್ಬಿಡ್ತಾನೆ. ನೋಡ್ತಾ ಇರು ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು. ನೀನು ಹೋಗು ಹುಡುಗಿಗೆ ತಯಾರಿ ಮಾಡು. ನನ್ನ ತಮ್ಮ ಬರಲಿ, ನನ್ನ ತಮ್ಮನ ತಂಗ ನಾನು ಮಾತಾಡ್ತೀನಿ. ಇಂಥ ದರಿದ್ರು ನನ್ನ ಮಗ ನಮ್ಮ ಅಣ್ಣ ಅಂತ
ನನಗಂತೂ ಗೊತ್ತಿರಲಿಲ್ಲ. ನಾನು ಕಣ್ಣು ಮುಚ್ಕೊಬಿಟ್ಟಿದ್ದೆ, ಏನು ಗೊತ್ತಾಗದಿದ್ದಂಗೆ. ಇವಾಗ ಎಲ್ಲ ಗೊತ್ತಾಯ್ತಾಯ್ತು ನನಗಂತೂ, ಎಲ್ಲ ಗೊತ್ತಾಯ್ತೈತೆ. ಈಗ ಈಗ ಇರೋದು ಮಾಡ್ತೀನಿ ಕಣ್ಲ, ನಿಂಗೆ ಮಾಡ್ತೀನಿ. ಇಂಥ ಪಿಸಾಚಿನ ಕಟ್ಕೊಂಡು ನಿನ್ನ ಜನ್ಮದಾಗೂ ನೀನು ಉದ್ಧಾರ ಹಾಕಿಲ್ಲ ಕಣ್ಲ, ನಿನ್ನ ಜನ್ಮದಾಗೂ ಉದ್ಧಾರ ಹಾಕಿಲ್ಲ ನೀನಂತೂ. ನಿನ್ನಂಥ ಬಂಡವಾಳ ಯಾರು ಬಾಳಕಿಲ್ಲ ಬಾ. ನೀನು ಬೀದಿಗೆ ಬರಲಿಲ್ಲ ಅಂತಂದರೆ ಕೇಳಿ ನೀನು ಬಾಯಿಗೆ ಮಣ್ಣಾಕ ನನ್ನ ಮನೆಯಿಂದ ನೀನು ಈಚೆ ಕಡೆಗೆ ಹಾಕ್ಬೇಕು ಅಂತ ಗಂಡ ಹೆಂಡ್ರು ಪ್ಲಾನ್ ಮಾಡ್ತಿದ್ದೀರಾ. ನೋಡ್ತಾ ಇರು, ನಿಮ್ಮಿಬ್ರು ಹೆಂಗೆ ಮನೆಯಿಂದ ಈಚೆ ಕಡೆಗೆ ಹಾಕಿಸ್ತೀನಿ ಅಂತ ಹೇಳ್ಬಿಟ್ಟು ಬೊಡ್ಡೆತದಂತ ತಗೊಬಂದು. ಯಾವತ್ತಿದ್ರು ನಾನು ಹೆಂಡ್ರು ಪೊದ್ದಿನೇನೆಯ ಸರಿ ಎಲ್ಲದಕ್ಕೂ ನನಗೆ ಸಪೋರ್ಟ್ ಮಾಡ್ಕೊಂಡು ಹೆಂಗೆ ಬಂದ್ಬಿಟ್ಲು. ಆದರೆ ಇಲ್ಲಿ ನೋಡು, ಈ ನನ್ನ ಮಗ ಲೋಪರ್, ನನ್ನ ಮಗ ನಮ್ಮ ಅಣ್ಣ ಅಂತ ನಂಬಿಟ್ಟು ನನ್ನ ಹಾಳು ಮಾಡಕ್ಕೆ ನೋಡ್ತಾವನೆ ಅಂತಂದರೆ ಇಂಥ ಬಾಳು ಯಾರು ಬಾಳ್ತಾರೆ ರೀ? ನಿನ್ನ ತಮ್ಮ ಬಂದಿದ್ದ ತಕ್ಷಣ ಇವತ್ತು ನಾಳೆಗೆ ನೀ ಬರ್ಸ್ಕೊಬಿಡಿ, ಆಮೇಲೆ ಪೊದ್ದಿ ವಾಕರ್ಸ್ಕೊಂಡು ಅಂದರೆ ಆಗಕ್ಕಿಲ್ಲ, ಸರಿನಾ? ಈಗಲೇ ಹೇಳಿದ್ದೀನಿ, ನೈಯಸ್ಸಾಗಿ ಮಾಡ್ಕೋಬೇಕು. ಶಾನೆ ಜಗಳ ಪಗಳ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನಿನ್ನ ತಮ್ಮನ್ನ ಬಾಯಿಗೆ ಬರ್ಸ್ಕೊಬಿಟ್ಟು ಮನೆಯಿಂದ ಈಚೆ ಕಡೆ ಕಳಿಸ್ಬಿಡಿ ಸಾಕು. ಸರಿ ಏಳೆ ಆಯಿತು, ಇನ್ನು ಎಷ್ಟು ದಿನ? ಇವತ್ತು ನಾಳೆ ಹಂಗೆ ಸುಮ್ಕಿರು. ಬಾರಿಸ್ಕೊಂಬಿಟ್ಟು ಅತ್ಲಾಕ್ ಕಳಿಸ್ಬಿಡ್ತೀನಿ. ಸರಿ ರೀ, ಆಯಿತು. ರೀ ಆಗಲ್ರಿ ನಿನ್ನ ತಮ್ಮ. ಓ ಬಂದ, ನಾನು ಮಾತಾಡ್ತೀನಿ, ನೀನು ಹೋಗೋಗು. ಸಿದ್ದು, ಲೇ ಸಿದ್ದು. ಹೇಳೋಣ. ಏನು ಸಿದ್ದು ಹಿಂಗೇನ್ಯಾ? ನೀನು ಒಬ್ಬನೇ ಗಾಡಿ ನೋಡ್ಕೊಂಡು ಮಾಡ್ತಿದ್ಯಾ? ಎಲ್ಗನ ಕರ್ಕೊಂಡು ಹೋಗ್ಬೇಕಾರೆ ಹೇಳು, ಕರ್ಕೊಂಡು ಹೋಗ್ತೀನಿ. ಬೇಡ ಕಣಣ್ಣ, ಏನು ಬೇಡ, ನಾನೇನೇ ಹೋಯ್ತೀನಿ ಬಿಡು. ನೀನು ನನ್ನ ಪ್ರೀತಿಯ ತಮ್ಮ, ನಿನಗೆ ಸಹಾಯ ಮಾಡಿದಂಗೆ ನಾನು ನಿನ್ನ ಕಂಡರ್ಗಳ ಸಹಾಯ ಮಾಡೋಕ್ಕಾಯ್ತದೆ? ಕಂಡರ್ಗೆ ಸಹಾಯ ಮಾಡೋಕ್ಕಾಯ್ತದೆ ಹೇಳು? ನಿಂಗೆ ಅದೇನು ಸಹಾಯ ಬೇಕು ಹೇಳು, ನಾನು ಮಾಡ್ತೀನಿ ಹೇಳು. ಅದೇನು ಸಹಾಯ ಬೇಕು ಅಂತ ಹೇಳ್ಬಿಟ್ಟು ಹಿಂಗೆ ಸುಮ್ಮನೆ ನೀವು ಹೋಯ್ತಾ ಇದೆಯಲ್ಲ, ಎಲ್ಗನ ಹೋಗ್ಬೇಕಿತ್ತ? ಕರ್ಕೊಂಡು ಹೋಗ್ಲಾ? ಏನು ಬೇಡಣ್ಣ, ಏನು ಬೇಡ. ಅದೇ ನಿಂಗೆ ಹೇಳಿದ್ನಲ್ಲ ಅದೇ ಅದೇ ಮನೇನ ಒಂದು 3 ವರ್ಷ ಬರ್ಕೊಡು ಅಂತ ಹೇಳ್ಬಿಟ್ಟು ನಿಂಗೆ ಹೇಳಿದ್ನಲ್ಲ. ನಾನು ಎಂಡ್ರಿಗೋಸ್ಕರ ಕಣ್ಲ, ನನ್ನ ಸಂಸಾರ ಉಳಿಸ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ದಲ್ವೇಲ್ಲ ನೀನು? ಹೆಂಗನ ಮಾಡಿ ಬರ್ಕೊಡ್ತೀನಿ ಅಂತ ಹೇಳಿದ್ದಲ್ಲ. ಒಂದು 3 ವರ್ಷ ಬರ್ಕೊಡ್ಲಾ? 3 ವರ್ಷ ಆದಮೇಲೆ ನಿನ್ನ ಹೆಸ್ರಿಗೆ ನೀ ಬರ್ಕೊಟ್ಬಿಡ್ತೀನಿ, ಬರ್ಕೊಡ್ಲಾ? ಅಣ್ಣ, ಇದು ನನ್ನ ಮನೆ ಅಲ್ವಾ? ನಾನು ನಿನಗೆ ನನ್ನ ಮನೆನ ಬರ್ಕೊಟ್ಬಿಟ್ಟು ಆಮೇಲಿಂದ ನಾನು ಎಲ್ಗೆ ಹೋಗ್ಲಿ? ನಾನು ಎಂಡ್ರು ಎಲ್ಗೆ ಹೋಗ್ಬೇಕು? ನಿನಗೆಲ್ಲ ಬರ್ಕೊಟ್ಬಿಟ್ಟು. ಅಯ್ಯೋ ಸಿದ್ದು, ಇದ್ಯಾಕಲ್ಲ ಹಿಂಗೆ ಹೇಳ್ತಿದ್ಯಾ? ಬರ್ಕೊಡ್ತೀನಿ ಅಂತ ಹೇಳ್ತಿದ್ದಲ್ಲ. ಒಂದು 3 ವರ್ಷ ನಾವೇ ನಿಮ್ಮನ್ನ ಮನೆಯಿಂದ ಈಚೆ ಕಡೆಗೆ ಹಾಕ್ತೀವ. ಈಗ ನನ್ನ ಹೆಸ್ರುನಾಗೆ ಮನೆ ಐತಿ ಅಂತ ಹೇಳಿದ ತಕ್ಷಣ ನಾನೇನಾದ್ರೂ ಮನೆಯಿಂದ ಈಚೆ ಕಡೆಗೆ ಏನಾದ್ರು ನಾನು ಕಳಿಸ್ಬಿಡ್ತೀನ? ಇಲ್ಲ ತಾನೇ? ಎಂಥದ್ದು ಇಲ್ಲ ತಾನೇ? ನೀನು ನನ್ನ ಹೆಸ್ರಿಗೆ ಬರ್ಕೊಡು. 3 ವರ್ಷ ಆದಮೇಲೆ ನಿನ್ನ ಹೆಸ್ರಿಗೆ ಹಂಗೇನಿಯ ಪಟ್ಟ ಅಂತ ಬರ್ಕೊಟ್ಬಿಡ್ತೀನಿ. ದೇವ್ರಣೆ ಅಪ್ಪನ ಮೇಲೇ ಬರ್ಕೊಡ್ತೀನಿ. ಸತ್ತಾಗಿರೋ ಅಪ್ಪನ ಮೇಲೆ ಆಣೆ ಇಟ್ಕೊಂಡು ನನ್ನೆಲ್ಲ ನಂಬ್ಸಕ್ಕೆ ಬರ್ಬೇಡ ಕಣಣ್ಣ. ನೀನು ಸುಮ್ಮನೆ ಇರು, ನನ್ನ ಹೆಸ್ರನಾಗೆ ಇರಲಿ ಬಿಡು. ನೀವೇ ನನಗೆ ಈ ಮನೆಯಾಗ್ರಿ, ನನ್ನ ಹೆಸ್ರನಾಗೆ ಇರಲಿ. ಇದ್ಯಾಕ್ಲ ಸಿದ್ದ ಹಿಂಗೆ ಮಾತಾಡ್ತಿದ್ಯಾ? ಇಷ್ಟು ದಿನ ಹಣಯ ಬರ್ಕೊಡ್ತೀನಿ ಕಣಣ್ಣ, ನಿಮ್ಮ ಸಂಸಾರ ಉಳ್ಸಕ್ಕೆ ಬರ್ಕೊಡ್ತೀನಿ ಕಣಣ್ಣ ಅಂತ ಹೇಳ್ತಾ ಇದ್ದೆ. ಈಗ ನೋಡ್ರೆ ಉಲ್ಟಾ ಹೊಡಿತಿದ್ಯಲ್ಲ, ಯಾಕ್ಲಾ? ನೀನು ಎರಡ್ರ ಕಂಡ್ರೆ ನಿಂಗೇನು ಭಯನೇನಿಲ್ಲ? ಓಹೋ, ಎಂಡ್ರು ಭಯ ಪಟ್ಕೊಬಿಟ್ಟು ಹಿಂಗೆಲ್ಲ ಹೇಳ್ತಾ ಇದೆಯಲ್ಲ ನೀನು? ಎಂಥ ಭಯನೂ ಇಲ್ಲ, ಎಂಥದೂ ಇಲ್ಲ. ಭಯ ಅನ್ನೋದೆಲ್ಲನೂ ಇಲ್ಲ ಕಣಣ್ಣ. ಸುಮ್ಮನೆ ಹೇಳ್ದೆ ಅಷ್ಟೇನಿಯ, ಸುಮ್ಮನೆ. ಸರಿ, ನನಗೆ ಹೊಸಿ ಕೆಲಸ ಐತೆ, ನಾನು ಹೋಗ್ಬೇಕು. ಅಲ್ಲ ಕಣ್ಲ, ನಿಮ್ಮ ಅಣ್ಣನ ಸಂಸಾರ ಉಳ್ಸಕ್ಕೆ ಅಂತ ಹೇಳ್ಬಿಟ್ಟು ಬರ್ಕೊಡ್ಲಾ? ಏನಾಯ್ತದ್ಲ? ನೀನೇ ಹೇಳ್ತಾ ಇದ್ದೆ ಅಣ್ಣ ರಾಮ ಲಕ್ಷ್ಮಣ ಇದ್ದಂಗಿರ್ಬೇಕು ಅಂತ ಹೇಳ್ಬಿಟ್ಟು. ನಾನು ರಾಮ ಆದ್ರೆ ನೀನು ಲಕ್ಷ್ಮಣ ಅಲ್ವೇನ್ಲ? ನೋಡ್ಲಾ? ಅಯ್ಯೋ ಸುಮ್ಮನೆ ಶಾನೆ ಎಳ್ಕೊಂಡು ಹೋಗೋದು ಬೇಡ. ನಾಳೆ ಏನೇ ಹೊಸಿ ಬರ್ಕೊಟ್ಬಿಡು. ನಾಳೆ ಬರ್ಕೊಟ್ಬಿಟ್ರೆ ಹೆಂಗೋ ಇನ್ನು 3 ವರ್ಷಕ್ಕೆ ಹಂಗೇನೇ ಬರ್ಕೊಟ್ಬಿಡ್ತೀನಿ. ಏನಂತೀಯಾ? ನೋಡೋಣ, ನಾನು ಏನಿದ್ರು ನಾನು ಎಂಡ್ರನ್ನ ಕೇಳಬೇಕು. ನಾನು ಎಂಡ್ರು ಹೇಳ್ದಂಗೆ ಏನು ಕೇಳಬೇಕು. ನಾನು ಎಂಡ್ರು ಹೇಳಿದಾಗ ನಾನು ಬರ್ಕೊಡಕ್ಕಾಯ್ತದ? ಅಲ್ಲ ಕಣ್ಲ, ನಾನು ಎಂಡ್ರ ಮಾತಾಡ್ತೀನಿ ಕಣ, ನೀನು ಎದ್ರುಕೋಬೇಡ ಅಂತ ಹೇಳ್ತಾ ಇದ್ದೆ. ಇವಾಗ ನೋಡಿದ್ರೆ ಹಿಂಗೆ ಹೇಳ್ತಾ ಇದೆಯಾ ನೀನು? ಪೊದ್ದಿನೇನು ಕೇಳೋದು ನಿಂದಲ್ವೇ? ಎಲ್ಲ ನನವೇ ಏನೋ ಅವ್ಳದೊಂದು ಸೈನ್ ಬೇಕು ಅಷ್ಟೇ ತಾನೇ? ಅಣ್ಣ, ನಾನು ಎಂಡ್ರೆ ಹೆಸರು ನಂಗೆ ಮನೆ ಇದ್ರು ಎಂದು ನಾನು ಎಂಡ್ರು ನನ್ನ ಮನೆಯಿಂದ ಈಚೆ ಕಡೆಗೆ ಹಾಕಿಲ್ಲ, ಏನು ಮಾಡಿಲ್ಲ ಕಣಣ್ಣ. ನಾನು ಎಂಡ್ರು ನನ್ನ ಮಾತು ಕೇಳ್ಬಿಟ್ಟು ಆಮೇಕಿಂದ ಬರ್ತೀನಿ. ಇವಾಗ ನಾನು ಬಿಟ್ಬಿಡೋಣ, ನಾನು ಬಿಟ್ಬಿಡು. ಯಾಕೋ ಸತ್ಯ ಎಲ್ಲ ಗೊತ್ತಾದ್ಮೇಲೆ ಸಖತ್ ಬೇಜಾರಾಯ್ತೈತೆ, ನಾನು ಬಿಟ್ಬಿಡು. ಲೇ ಸಿದ್ದ, ಅಂತದೇನಾಯ್ತಲ್ಲ ನಿಂಗೆ? ಹೆಂಗೆಂಗೋ ಮಾತಾಡ್ತಿದ್ಯಲ್ಲ ಇಷ್ಟು ದಿನ ಸಂಡಕ್ಕಿದ್ದು? ಬಾ. ಅಯ್ಯೋ ಸುಮ್ಮನೆ ಬೈಲಿ, ನಿಮ್ಮ ಹೊತ್ತಿಗೆ ಅಡುಗೆ ಮಾಡಿ ತಿಂದಿ ಬಾ, ಆರಾಮಾಗಿರು. ಈಗ ಎಲ್ಗೊಂಟಿಯ ನೀನು? ಎಲ್ಗೊಂಟಿಯಾ? ನಾನು ಎಂಡ್ರ ಮನೆಗೆ ಹೋಯ್ತೀನಿ ನಾನು. ಎಂಡ್ರ ಮನೆ ನಂತ ಎಂಡ್ರ ಮನೆ ಬಾಯಿ ಮುಚ್ಕೊಂಡಿರ್ಲ. ಅಲ್ಲಿ ಹೋಗ್ಬಿಟ್ಟು ಎಲ್ಲ ಮಾಡ್ತೀಯ? ಪೊದ್ದಿತ ಉಗಿಸ್ಕೊಳಕ್ ಹೋಯ್ತಿಯಲ್ಲ? ನಿಮ್ಮ ಹೊತ್ತಿಗೆ ಎಲ್ವೆಲ್ಲ ಸಂದಕ್ಕೆ ನೋಡ್ಕೊಳಕ್ಕೆ? ಯಾಕಪ್ಪ ಸಿದ್ದ ಒಂಟ್ಬಿಟ ಇರ್ಲಾ? ನೋಡ್ಕತೀನಿ. ಎಂಡ್ರ ಮನೆಗೆ ಹೋಗ್ಬಿಟ್ಟು ಏನು ಮಾಡ್ತೀಯಾ? ಅವ್ಳು ನೋಡ್ಕೊಳ್ಳೋದಾಗ ಅಷ್ಟಾಗೆ ಇರ್ತದೆ. ಬಾ, ಕೈ ಕಾಲು ಮುಖ ತೊಳ್ಕೊಂಬಿಟ್ಟು ಕುಂತ್ಕೊ ಬಾಯ್ಲಿ, ಉಣ್ಣಾಕಿತ್ತೀನಿ ಕುಂತ್ಕೊ ಬಾಯ್ಲಿ. ನಾನು ಹೇಳಿದ್ನಲ್ಲ, ನನಗೇನೋ ಕ್ಯಾಮೆ ಆಯ್ತು, ನಾನು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಬಿಟ್ಬಿಡಿ, ನಾನು ಹೋಗ್ಬೇಕು. ಇದ್ಯಾಕ್ರಿ ನಿನ್ನ ತಮ್ಮ ಹಿಂಗೆ ಮಾತಾಡ್ತಾನಲ್ಲ? ನಂಗೂ ಅದೇನೇ ಗೊತ್ತಾಯ್ತಿಲ್ಲ. ಅಯ್ಯೋ ಏನೋ ಬೇಜಾರು ಮಾಡ್ಕೊಂಡಿರ್ಬೇಕು ಅಷ್ಟೇ ಹೇಳಿ ನನ್ನ ತಮ್ಮ. ಅದಕ್ಕೆ ಹೆಂಗೆಂಗೋ ಮಾತಾಡ್ತಾವನಿ. ಹೊಸಿ ಎಲ್ಲ ಸುರೋದ್ಮೇಲೆ ಸುರೋಯ್ತಾನೆ. ನೀನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ, ಸುಮ್ಕಿರು. ನನ್ನ ತಮ್ಮ ಏನು ಅಂತ ನಂಗೆ ಸಂದ ಗೊತ್ತು. ನನ್ನ ತಮ್ಮ ಭಾಳ ಒಳ್ಳೆಯವನು. ನೀನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಅಲ್ಲ ರೀ, ಇವತ್ತು ನಾಳೆ ನಂಗೆ ಬರ್ಸ್ಕೊಳ್ಳಿ ಅಂತ ಹೇಳಿದ್ರೆ ನೀವು ನೋಡಿದ್ರೆ ಹಿಂಗೆ ಹೇಳ್ತೀರಾ. ಅವ್ನು ನೋಡ್ರೆ ಮುನ್ಸ್ಕೊಂಡೇನೋ ಸಪ್ಪಗೆ ಹೊಂಟೋಗ್ಬಿಟ್ಟ. ಏನು ಎತ್ತ ಅಂತ ಹೇಳ್ಬಿಟ್ಟು ಕೇಳ್ಬಿಟ್ಟು ಪಿಚ್ಚಾರ್ಸೋದಲ್ವೇನ್ರಿ? ಆಮೇಕಿನ ಬರ್ಕೊಡಕ್ಕಿಲ್ಲ ಅಂತ ಹೇಳ್ಬಿಟ್ಟು ನಾವೇನು ನುಡಿಬಿದಿನ ನಿಂತ್ಕೊಂಡು ಬಾಯ್ ಬಿಡ್ಕೋಬೇಕಾ? ಆಮೇಲೆ ಮುಂತಿಗೆ ನೀವು ಬರ್ಕೊಟ್ಬಿಟ್ಟಿದ್ದೀರಾ. ಇವಾಗ ಇದೂ ಇಲ್ಲ ಅಂದರೆ ಸುಮ್ಮನೆ ಹೋಗ್ಬಿಟ್ಟು ಕೇಳಿ ಒಂದ್ಕಿತ. ಸರಿ ಇರೇ, ಯಾಕಂಗೆ ಹೊಡ್ಕಂತೀಯ? ಏನು ಎತ್ತ ಅಂತ ಹೇಳ್ಬಿಟ್ಟು ನಾನೇ ಹೋಗ್ಬಿಟ್ಟು ಅವ್ನ ವಿಚಾರಿಸ್ತೀನಿ ಇರು. ವಿಚಾರಿಸೋದಲ್ಲ, ಪತ್ರ ಬರ್ಸ್ಕೊಂಡು ತಗೊಂಬಿಟ್ಟು ಬನ್ನಿ. ತಮ್ಮ ಬರ್ಕೊಡ್ತಾನೆ ಅಂತ ಹೇಳ್ಬಿಟ್ಟು ಮಮ್ತಿ ಹೆಸರಿಗೆ ಎಲ್ಲ ಬರ್ಕೊಟ್ಬಿಟ್ಟು ಬಂದಿದ್ದೀರಲ್ಲ. ನಾನೇ ಸುಮ್ಕಿರ್ತೀನಿ ಅಂತ ಅನ್ಕೊಂಡೇನ್ರಿ? ಹೋಗ್ರಿ ಸುಮ್ಕಿರಣಿಯಾ. ಥೂ, ನನ್ನ ದೇವ್ರಾಗೆ ಏನು ಕೇಳ್ಕೊತೀನಿ, ಅದೇನು ಕೊಡಕ್ಕೆ ಕೇಳ್ವಲ್ಲ ನನಗಂತನವೇ. ಅದೇವರು
ಎಲ್ಲನ್ವೇ ಹಿಂಗೆ ಮಾಡ್ತದಪ್ಪ ನಂಗಂತೂ ಶಾನೆ ಬೇಜಾರಾಯ್ತದೆ